ಹಲೋ ಪ್ರೇರಣಾ ಸ್ಟೂಡೆಂಟ್ಸ್. ಈಗ ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಬ್ಯಾಂಕ್ನಲ್ಲಿ ಟೈಮ್ ಆ್ಯಂಡ್ ವರ್ಕ್ ಪ್ರಶ್ನೆಗಳು, ಪ್ರಶ್ನೆ 1ರಿಂದ 7 ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಎ ಕ್ಯಾನ್ ಕಂಪ್ಲೀಟ್ 1/4 ಆಫ್ ವರ್ಕ್ ಇನ್ 10 days ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ 1/3 ಆಫ್ ವರ್ಕ್ ಇನ್ 20 days. ದೆನ್ ಟೋಟಲ್ ಟೈಮ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್ ಎಷ್ಟು ಅಂತ 4 ಆಪ್ಷನ್ಸ್ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮೊದಲು ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇಬ್ಬರಿದ್ದಾರೆ, ಎ ಮತ್ತು ಬಿ. ಎ ಅನ್ನೋರು 1/4 ಆಫ್ ದ ವರ್ಕ್, ಅಂದರೆ 4ರಲ್ಲಿ 1 ಭಾಗನ 10 ದಿನ ತಗೊಳ್ತಾರೆ ಮಾಡೋದಕ್ಕೆ. ಬಿ ಅನ್ನೋರು 1/3 ಆಫ್ ವರ್ಕ್, ಅಂದರೆ 3ರಲ್ಲಿ 1 ಭಾಗದ ಕೆಲಸವನ್ನು ಮುಗಿಸೋದಕ್ಕೆ 20 ದಿನ ತಗೊಳ್ತಾರೆ. ಹಾಗಿದ್ರೆ ಟೋಟಲ್ ಟೈಮ್ ಟೇಕನ್ ಟು ದ ವರ್ಕ್ ಎಷ್ಟು ಅಂತ. ಸೊ ಹೇಗೆ ಮಾಡೋದು? ಏನು ಕೊಟ್ಟಿದ್ದಾರೆ ಇಲ್ಲಿ? ಗಿವನ್ ಏನು ಕೊಟ್ಟಿದ್ದಾರೆ? ಎ ಕಂಪ್ಲೀಟ್ಸ್ 1/4 ಆಫ್ ದ ವರ್ಕ್ ಇನ್ 10 days ಅಂದರೆ ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ಸೊ ಎಸ್ ಫುಲ್ ವರ್ಕ್ ವುಡ್ ಟೇಕ್, ಅಂದರೆ 1/4 ಆಫ್ ದ ವರ್ಕನ್ನು 10 days ತಗೊಂಡ್ರೆ, ಓಕೆ, 10 days ಇಂಟು 4 40 days ತಗೊಳ್ತಾರೆ ಒಂದು ಫುಲ್ ಕೆಲಸ ಮಾಡೋದಕ್ಕೆ, ಫುಲ್ ವರ್ಕ್ ಅಲ್ವಾ? ಸೊ 1/4ಗೆ 10 ದಿನ ಅಂದರೆ ಇನ್ನು 10 ದಿನ ಕೊಟ್ಟರೆ ಇನ್ನೂ 1/4 ಆಗುತ್ತೆ, ಅಂದರೆ ಅರ್ಧ ಆಯಿತು. ಇನ್ನು 10 ದಿನ 30 ದಿನಕ್ಕೆ 3/4 ಆಗುತ್ತೆ. ಇನ್ನು 10 ದಿನ 40 ದಿನಕ್ಕೆ 4/4 ಅಂದರೆ 40 days. ಅದೇ ಥರ ಬಿಗೆ 1/3 ಆಫ್ ದ ವರ್ಕ್ಗೆ 20 days ತೊಗೊಂಡ್ರೆ ಫುಲ್ ವರ್ಕ್ ಮಾಡೋದಕ್ಕೆ 20 ಇಂಟು 3 60 days ಬೇಕಾಗುತ್ತೆ. ಸೊ ಇದು ನಾವು ಪ್ರಶ್ನೆಯಿಂದ ಅರ್ಥ ಮಾಡ್ಕೋಬೋದು. ಮುಂದೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎ ಅನ್ನೋದು ರೇಟ್ ಆಫ್ ವರ್ಕ್ ಏನಪ್ಪ ಅಂದರೆ 40 days 1 ವರ್ಕ್ ಅಂದರೆ 1/40 ಆಫ್ ದ ವರ್ಕ್ ಪರ್ ಡೇ. ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಪೂರ್ತಿ ಕೆಲಸ ಮಾಡೋದಕ್ಕೆ 40 ದಿನ ತಗೊಳ್ತಾರೆ ಅಂದರೆ ಒಂದು ದಿನಕ್ಕೆ 1/40 ಆಫ್ ದ ವರ್ಕ್ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ. ಅದೇ ಥರ ಬಿ ರೇಟು 1/60 ಆಫ್ ದ ವರ್ಕ್ ಪರ್ ಡೇ. ಪೂರ್ತಿ ಕೆಲಸ ಫುಲ್ ವರ್ಕ್ ಮಾಡೋದಕ್ಕೆ 60 ದಿನ ತಗೊಂಡ್ರೆ ಒಂದು ದಿನಕ್ಕೆ 1/60 ಆಗುತ್ತೆ. ಅವರಿಬ್ಬರು ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂದರೆ, ಒಂದು ದಿನಕ್ಕೆ ಎದು 1/40 ಪ್ಲಸ್ ಬಿದು 1/60 ತೊಗೊಂಡ್ಬಿಟ್ರೆ 40ಕ್ಕೂ 60ಕ್ಕೂ LCM ಮಾಡಿದ್ರೆ 120. ಈ ಎರಡನ್ನೂ LCM ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 43ಲಿ 3 ಇಲ್ಲಿದೆ, 62ಲಿ 2 ಇಲ್ಲಿದೆ, 3 + 2 5, 5/1 120 ಅಂದರೆ 5 ಡಿವೈಡ್ ಮಾಡಿದ್ರೆ 1/24 ಆಗುತ್ತೆ. ಅಂದರೆ ಇದರ ಅರ್ಥ ಇಬ್ಬರೂ ಸೇರಿದಾಗ ಪರ್ ಡೇ ಒಂದು ದಿನಕ್ಕೆ 1/24 ಅಷ್ಟು ಕೆಲಸ ಮಾಡ್ತಾರೆ. ಒಂದು ದಿನಕ್ಕೆ 1/24 ಕೆಲಸ ಮಾಡಿದ್ರೆ ಟೋಟಲ್ ಟೈಮ್ನ ನಾವು 1 ಕಂಬೈನ್ಡ್ ರೇಟ್ ಹಾಕ್ಕೊಂಡ್ರೆ 1/1/24 ಅಂದರೆ 24, ಇದು ಮೇಲೆ ಹೋಗುತ್ತೆ. ಸೊ ಇಬ್ಬರೂ ಸೇರಿದಾಗ 24 ದಿನ ತಗೊಳ್ತಾರೆ. ಇದರರ್ಥ ಈ ಸಮಸ್ಯೆನ ನಾವು ಬಿಗಿನಿಂಗಿಂದ ಎಂಡ್ ತನಕ ಒಟ್ಟಿಗೆ ಹೇಳಬೇಕು ಅಂದರೆ, ಈ ಎಗೆ 1/4 ಆಫ್ ದ ವರ್ಕ್ ಮಾಡೋದಕ್ಕೆ 10 days ಬೇಕಾಯಿತು. ಅದರ ಅರ್ಥ ಒಂದು ಕೆಲಸ ಪೂರ್ತಿ ಮಾಡೋದಕ್ಕೆ 40 ದಿನ ಬೇಕಾಗುತ್ತೆ. ಬಿಗೆ 1/3 ಆಫ್ ದ ವರ್ಕ್, 3ರಲ್ಲಿ 1 ಭಾಗ ಮಾಡೋದಕ್ಕೆ 20 ದಿನ ಬೇಕಾಯಿತು. ಅದರ ಅರ್ಥ ಒಂದು ಪೂರ್ತಿ ಕೆಲಸ ಮಾಡೋದಕ್ಕೆ 60 ದಿನ ಬೇಕಾಗುತ್ತೆ. ಇಬ್ಬರು ಸೇರಿದಾಗ ಒಂದು ದಿನದಲ್ಲಿ ಒಟ್ಟು ಕೆಲಸ ಎಷ್ಟಿದೆಯೋ ಅದರ 24ನೇ ಭಾಗದಲ್ಲಿ 1 ಭಾಗ ಮಾಡ್ತಾರೆ. ಅಂದರೆ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 24 ದಿನದಲ್ಲಿ ಮುಗಿಯುತ್ತೆ. ಎ ಮಾತ್ರ ಮಾಡಿದ್ರೆ 40 ದಿನ ತಗೊಳ್ತಾರೆ, ಬಿ ಮಾತ್ರ ಮಾಡಿದ್ರೆ 60 ದಿನ ಆಗುತ್ತೆ, ಇಬ್ಬರು ಕೂಡಿ ಕೆಲಸ ಮಾಡಿದ್ರೆ 24 ದಿನ ಆಗುತ್ತೆ ಅನ್ನೋದು ಇದರ ಅರ್ಥ. ಆಪ್ಷನ್ ಸಿ ಇಲ್ಲಿದೆ. ಮುಂದಿನ ಪ್ರಾಬ್ಲಮ್ಮು, ಎರಡನೇ ಪ್ರಾಬ್ಲಮ್ಮು. ಎಮ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 6 days and L can complete the same work in 10 days. When both M and L work together, in how many days work can be completed? M ಮಾತ್ರ ಕೆಲಸ ಮಾಡಿದ್ರೆ 6 ದಿನದಲ್ಲಿ ಮುಗಿಸ್ತಾರೆ, L ಮಾತ್ರ ಮಾಡಿದ್ರೆ 10 ದಿನ ತಗೊಳ್ತಾರೆ. ಇಬ್ಬರೂ ಸೇರಿದ್ರೆ ಎಷ್ಟು ಟೈಮ್ ತಗೊಳ್ತಾರೆ? ನಾವು ಹಿಂದೆ ಮಾಡಿದ ಪ್ರಾಬ್ಲಮ್ಗೆ ಹತ್ತಿರ ಇದೆ ಇದು. M ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 6 days. ಆವಾಗ ಎಮ್ದು ರೇಟ್ ಆಫ್ ವರ್ಕ್ ಏನಪ್ಪ ಅಂದರೆ 1/6 ವರ್ಕ್ ಪರ್ ಡೇ. ನಾವು ಪರ್ ಡೇಗೆ ಕನ್ವರ್ಟ್ ಮಾಡ್ಕೋಬೇಕು. ಅದೇ ಥರ ಎಲ್ ಕೂಡ 10 days ತೊಗೊಳ್ತಾರೆ ಒಂದು ಕೆಲಸ ಮಾಡೋಕ್ಕೆ,
ಅಂದರೆ ಒಂದು ದಿನದಲ್ಲಿ 1/10 ಆಫ್ ದ ವರ್ಕ್ ಮಾಡ್ತಾರೆ. ಇಬ್ಬರೂ ಸೇರಿದಾಗ ಏನಾಗುತ್ತೆ ಅಂದರೆ 1/6 ಮತ್ತು 1/10 ಆ್ಯಡ್ ಮಾಡಬೇಕು. 6 and 10ಗೆ LCM 30 ಆಗುತ್ತೆ. 6 5ಲಿ 5 1ಲಿ 10 3ಲಿ 3 1ಲಿ 5 + 3 8 8/30 ಅಂದರೆ ಇದನ್ನು 2ರಿಂದ ಮತ್ತೆ ಭಾಗಿಸಿದಾಗ 4/15 ಆಗುತ್ತೆ. ಇದರ ಅರ್ಥ ಇಬ್ಬರೂ ಸೇರಿದಾಗ ಒಂದು ದಿನಕ್ಕೆ ಪರ್ ಡೇ 4/15 ಆಫ್ ದ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಎಷ್ಟು ಟೈಮ್ ತೊಗೊಳ್ತಾರೆ ಅಂದರೆ ಇದನ್ನು ರಿವರ್ಸ್ ಮಾಡಿ 4/15ನ 15/4 ಮಾಡಿ 3.75 ಡೇಸ್ ತೊಗೊಳ್ತಾರೆ. 3.75 ಅಂತ ಬರೆಯೋದು ಒಂದೇ, 3/4 ಅಂತ ಬರೆಯೋದು ಒಂದೇ. ಆನ್ಸರ್ ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ಎ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 days, ಬಿ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 12 days, and C can complete the same work in 15 days. In how many days work can be completed when A, B and C work together? ಇದಕ್ಕೆ ಮುಂಚೆ ನಾವು ಇಬ್ಬಿಬ್ರು ಒಟ್ಟಿಗೆ ಮಾಡೋ ಕೆಲಸ ನೋಡ್ತಿದ್ವಿ. ಈಗ 3 ಜನ ಮಾಡೋದು ನೋಡೋಣ. ಅದು ಅದೇ ರೀತಿ ಆಗುತ್ತೆ. ಹೇಗಪ್ಪ ಅಂದರೆ ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 10 days ಅಂದರೆ ಎದು ರೇಟ್ ಆಫ್ ವರ್ಕು 1/10 ಪರ್ ಡೇ. ಇಲ್ಲಿ ಪರ್ ಡೇ ಅಂತ ಇರುತ್ತೆ, ಅದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದೇ ಥರ ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 12 days ಅಂದರೆ ಬಿದು ರೇಟ್ ಆಫ್ ವರ್ಕ್ 1/12 ಪರ್ ಡೇ. ಸಿ ಕಂಪ್ಲೀಟ್ಸ್ ಇನ್ 15 days ಅಂದರೆ ಸಿದು ರೇಟ್ ಆಫ್ ವರ್ಕ್ 1/15. 3 ಜನನೂ ಒಟ್ಟಿಗೆ ಬಂದಾಗ ಆ್ಯಡ್ ಮಾಡ್ತೇವೆ. 1/10 + 1/12 + 1/15. 10, 12, 15ಕ್ಕೆ LCM ಬಂದು 60. ಸೊ 60 ಹಾಕ್ಕೊಂಡಾಗ 1/10 ಎರಡಕ್ಕೂ 6 ಮಲ್ಟಿಪ್ಲೈ ಮಾಡಿದ್ರೆ 6/60 ಆಯಿತು. 1/12 5/60 ಆಗುತ್ತೆ. 5 ಮಲ್ಟಿಪ್ಲೈ ಮಾಡಿದಾಗ 1/15 ಎರಡಕ್ಕೂ ನಾವು 4 ಮಲ್ಟಿಪ್ಲೈ ಮಾಡಿದಾಗ 4/60 ಆಗುತ್ತೆ. ಈ ಮೂರನ್ನು ಆ್ಯಡ್ ಮಾಡಿದಾಗ 6 + 5 + 4 = 15/60 ಅಂದರೆ 1/4. ಸೊ ಇದನ್ನು ನಾವು ರಿವರ್ಸ್ ಮಾಡಬೇಕು. ಟೈಮ್ ಟು ಕಂಪ್ಲೀಟ್ ಟುಗೆದರ್ ಈಸ್ 1/1/4 = 4 days. ಅದು ಆಪ್ಷನ್ ಎನಲ್ಲಿ ಇದೆ. ಸೊ ಇದರ್ಥ ಎ ಮಾತ್ರ ಕೆಲಸ ಮಾಡಿದ್ರೆ 10 ದಿನ ತಗೊಳ್ತಾರೆ, ಬಿ ಮಾತ್ರ ಮಾಡಿದ್ರೆ 12 ದಿನ ತಗೊಳ್ತಾರೆ, ಸಿ ಮಾತ್ರ ಮಾಡಿದ್ರೆ 15 ದಿನ ತಗೊಳ್ತಾರೆ. 3 ಜನ ಸೇರಿ ಕೆಲಸ ಮಾಡಿದಾಗ ಬಹಳ ಬೇಗ ಕೆಲಸ ಆಗುತ್ತೆ, ಅದು 4 ದಿನದಲ್ಲೇ ಮುಗಿದೋಗುತ್ತೆ. 4ನೇ ಪ್ರಶ್ನೆ, ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 20 days ಆ್ಯಂಡ್ ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 25 days. Then days taken by A can complete the work alone in how many days? A ಮಾತ್ರ. ಇಲ್ಲಿ ಪ್ರಶ್ನೆನ ಸ್ವಲ್ಪ ಮುಂಚೆ ನಾವು ಮಾಡಿರೋ ಪ್ರಶ್ನೆಗಳಿಗೂ ಈ ಪ್ರಶ್ನೆಗೂ ಸ್ವಲ್ಪ ತಿರುವು ಇದೆ. ಈಗ ಇದು ಹೇಗಪ್ಪ ಇದೆ ಅಂದರೆ A + B = C ಅಂತ ಮುಂಚೆ ಪ್ರಾಬ್ಲಮ್ಸ್ ಮಾಡ್ತಿದ್ರೆ, ನಾವು ಈಗ C - B = A ಕಂಡಿಡೋ ಥರ ಹೇಗೆ ಅಂತ ನೋಡೋಣ. ಇಲ್ಲಿ A and B ವರ್ಕಿಂಗ್ ಟುಗೆದರ್, ಇಬ್ಬರೂ ಕೆಲಸ ಮಾಡಿದಾಗ 20 ದಿನಕ್ಕಾಗತ್ತೆ. ಬಿ ಮಾತ್ರ ಕೆಲಸ ಮಾಡಿದಾಗ 25 ದಿನ ಆಗುತ್ತೆ. ಆವಾಗ ಎ ಮಾತ್ರ ಕೆಲಸ ಮಾಡಿದ್ರೆ ಎಷ್ಟು ದಿನ ಆಗುತ್ತೆ ಅನ್ನೋದು ಪ್ರಶ್ನೆ. ಹೇಗೆ ಅಂತ ನೋಡೋಣ. ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 20 days. ಸೊ ಎ + ಬಿ ಇಬ್ಬರದ್ದು ಸೇರಿ ರೇಟ್ ಆಫ್ ವರ್ಕು 1/20 ಆಗುತ್ತೆ. ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 25 days ಅಂದರೆ ಬಿದು ಮಾತ್ರ ರೇಟ್ ಆಫ್ ವರ್ಕು 1/25 ಆಫ್ ದ ವರ್ಕ್ ಪರ್ ಡೇ. ಸೊ to find A's rate and hence how many days A alone takes the complete work. ಅಂದರೆ ಎ ಒಬ್ಬರೇ ಆದರೆ ಎಷ್ಟು ಟೈಮ್ ತಗೊಳ್ತಾರೆ ಅಂತ ನಾವು ಕಂಡುಹಿಡಿಬೇಕು. ಸೊಲ್ಯೂಷನ್ ಹೇಗಪ್ಪ ಅಂದರೆ, ನಮಗೆ ಎ + ಬಿ ರೇಟ್ ಗೊತ್ತಿದೆ, ಆಮೇಲೆ ಬಿದು ರೇಟ್ ಗೊತ್ತಿದೆ. ಸೊ ಎ ರೇಟ್ ಬಂದು ಎ + ಬಿ ರೇಟು ಮೈನಸ್ ಬಿ ರೇಟ್ ಅಷ್ಟೆ. ಎ + ಬಿ ಎಷ್ಟು 1/20 ಹಾಕೊಂಡಿದ್ದೇವೆ, ಮೈನಸ್ ಬಿದು ರೇಟು 1/25 ಹಾಕೊಂಡಾಗ 20ಕ್ಕೂ 25ಕ್ಕೂ LCM 100 ಆಯಿತು. ಸೊ 1/20ನ ನಾವು 5/100 ಅಂತ ಬರಿಬೋದು, 1/25ನ 4/100 ಅಂತ ಬರಿಬೋದು. ಆವಾಗ ನೀವು ಸಬ್ಟ್ರಾಕ್ಟ್ ಮಾಡಿದಾಗ 1/20 ಬದಲು 5/100, 5 - 4 1/100 ಆಯಿತು. ಸೊ ಉತ್ತರ 100. ಇದನ್ನು ನಾವು ರಿವರ್ಸ್ ಮಾಡಿದ್ರೆ ಟೈಮ್ ಟೇಕನ್ ಬೈ ಎ ಅಲೋನ್ is 1/A's rate. It is 1/1/100 ಅಂದರೆ 100 ಆಗುತ್ತೆ. ಸೊ ಈ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಎ ಒಬ್ಬರೇ ಕೆಲಸ ಮಾಡಿದಾಗ
ಬಿ ಒಬ್ಬರೇ ಕೆಲಸ ಮಾಡಿದಾಗ 25 ದಿನ ತಗೊಳ್ತಾರೆ. ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದಾಗ 20 ದಿನದಲ್ಲಿ ಮಾಡ್ತಾರೆ ಅಂದರೆ ಎ ಒಬ್ಬರೇ ಕೆಲಸ ಮಾಡಿದಾಗ 100 ಡೇಸ್ ತಗೊಳ್ತಾರೆ. ಸೊ ಇದನ್ನು ಇನ್ನೊಂದು ಥರ ಮಾಡಿ. ಇದು ಎ ರೇಟು 1/100 ಪ್ಲಸ್ ಬಿ ಅಲೋನ್ ರೇಟು 1/25. ಇದು 1/20 ಆಗಿರಬೇಕು ಅಷ್ಟೆ ವೆರಿಫೈ ಮಾಡೋಕ್ಕೆ. ಸೊ 100ಗೂ 25ಗೂ LCM 100 ಇರುತ್ತೆ. ಈ 1 ಹಾಗೆ ಬರುತ್ತೆ. 25 4 ಇಲ್ಲಿ ಬರುತ್ತೆ. is equal to 1 + 4 is equal to 5 by 100 is equal to 1/20. ಇಲ್ಲಿರೋ ಆನ್ಸರ್ ಬಂತು. ಅಲ್ಲಿಗೆ ನಾವು ಮಾಡಿರೋ ಪ್ರಾಬ್ಲಮ್ಮು ಸರಿ ಇದೆ ಅಂತ ಮನವರಿಕೆ ಆಯಿತು. 5ನೇ ಪ್ರಶ್ನೆ. E can complete the work in 30 days. F can complete the work in 15 days. When E, F and G work together, then work will be completed in 9 days. ಇಲ್ಲಿ 3 ಜನ ಕೆಲಸ ಮಾಡ್ತಿದ್ದಾರೆ. Then G alone can complete the work in how many days? ಇದು ನಾವು ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಷ್ಟೇ ಇದು ಸುಲಭ. ಅಲ್ಲಿ ಇಬ್ಬರಿದ್ರು, ಇಲ್ಲಿ 3 ಜನ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ತಗೋಣ ಬನ್ನಿ. E can complete work in 30 days ಅಂದರೆ ಇದು ರೇಟ್ ಆಫ್ ವರ್ಕು 1/30. F can complete the work in 15 days ಅಂದರೆ F ದ ರೇಟ್ ಆಫ್ ವರ್ಕ್ 1/15. E, F, G ಒಟ್ಟಿಗೆ ಕೆಲಸ ಮಾಡಿದಾಗ 9 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಕಂಬೈನ್ಡ್ ರೇಟ್ ಆಫ್ ವರ್ಕ್ ಇಸ್ 1/9. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಜಿ ಅಲೋನ್ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೊಳ್ತಾರೆ ಅಂತ. ಸೊ ಮೊದಲು ಸ್ಟೆಪ್ 1ನಲ್ಲಿ ಆ್ಯಡ್ ಎ ಆ್ಯಂಡ್ ಎಫ್ ರೇಟ್, ಆ್ಯಡ್ ಇ ಆ್ಯಂಡ್ ಎಫ್ ರೇಟ್. ಇದು ಎಷ್ಟಿದೆ ರೇಟು 1/30, ಎಫ್ ಎಷ್ಟಿದೆ ರೇಟು 1/15. ಎರಡು ಆ್ಯಡ್ ಮಾಡಿದ್ರೆ 30ಗೂ 15ಗೂ LCM 30 ಆಯಿತು. ಇಲ್ಲಿ 1 ಇಲ್ಲಿ 2 ಬರುತ್ತೆ. 3/30 = 1/10. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಬ್ಟ್ರಾಕ್ಟ್ ಇ ಆ್ಯಂಡ್ ಎಫ್ ರೇಟ್ ಫ್ರಮ್ ದ ಕಂಬೈನ್ಡ್ ರೇಟ್. ಕಂಬೈನ್ಡ್ ರೇಟಲ್ಲಿ ಇ ಎಫ್ ಜಿ 3 ಜನ ಇದ್ದಾರೆ. ಸೊ ಇ ಎಫ್ ಜಿ 3 ಜನ ಇರೋದ್ರಿಂದ ನಾವು ಜಿ ಅಲೋನ್ ತೆಗಿಬೇಕು ಆಚೆ ಕಡೆ. ಅಂದರೆ ಜಿದು ಈ 3 ಕಂಬೈನ್ ಆದಾಗ ಇರೋದು 1/9. ಸೊ 1/9ನಲ್ಲಿ ಇ ಆ್ಯಂಡ್ ಎಫ್ದು 1/10 ಇದೆ. ಅದನ್ನು ಸಪ್ರೇಟ್ ಮಾಡಿದ್ರೆ 1/9 - 1/10ಗೆ 9 and 10ಗೆ LCM 90. ಸೊ 9 ಇದ್ದ ಕಡೆ 9 10s 10 ಇದೆ. ಆಮೇಲೆ 10 9 90 ಇದೆ. 10 - 9 1/90. ಸೊ ಜಿ ಅಲೋನ್ ಆನ್ಸರು ಈಸ್ 1/1/90 = 90 ಡೇಸ್. ಸೊ ಮತ್ತೆ ಈ ಪ್ರಾಬ್ಲಮ್ನ ಹೇಳೋದು ಹೆಂಗಪ್ಪ ಅಂದರೆ, ಈ ಒಬ್ಬರೇ ಕೆಲಸ ಮಾಡಿದ್ರೆ 30 ದಿನ ತಗೊಳ್ತಾರೆ. ಎಫ್ ಒಬ್ಬರೇ ಮಾಡಿದ್ರೆ 15 ದಿನ ತಗೊಳ್ತಾರೆ. ಜಿ ಒಬ್ಬರೇ ಮಾಡಿದ್ರೆ 90 ದಿನ ತಗೊಳ್ತಾರೆ. 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ 9 ದಿನದಲ್ಲೇ ಮುಗಿಸ್ತಾರೆ. ಇಲ್ಲೊಂದು ಅಬ್ಸರ್ವ್ ಮಾಡಿ, ಒಟ್ಟಿಗೆ ಕೆಲಸ ಮಾಡಿದಾಗ ಯಾರು ಕಡಿಮೆ ಟೈಮ್ ತಗೊಳ್ತಿದ್ದಾರೋ ಅದಕ್ಕಿಂತಲೂ ಒಟ್ಟಿಗೆ ಕೆಲಸ ಮಾಡಿದಾಗ ಕಡಿಮೆ ಆಗಲೇಬೇಕು. ಜಿ ತುಂಬ ಸೋಮಾರಿ ಅನಿಸುತ್ತೆ, 90 ದಿನ ತಗೊಳ್ತಾರೆ. ಅದರ ನೆಕ್ಸ್ಟು 30 ದಿನ ಇ ಆಯಿತು. ಎಫ್ ಐ ಇರೋದ್ರಲ್ಲಿ ಫಾಸ್ಟೆಸ್ಟು 15. ಒಟ್ಟಿಗೆ ಕೆಲಸ ಮಾಡಿದಾಗ 15ಕ್ಕಿಂತನೂ ಆನ್ಸರ್ ಕಡಿಮೆ ಇರಲೇಬೇಕು, ಅದು 9. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಎ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 days. ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 15 days. ವೆನ್ ಎ ಆ್ಯಂಡ್ ಬಿ ಸ್ಟಾರ್ಟ್ ವರ್ಕಿಂಗ್ ಇನ್ ಆಲ್ಟರ್ನೇಟ್ ಡೇಸ್. ಇಲ್ಲಿ ಹೊಸ ಥರದ ಪ್ರಾಬ್ಲಮ್ ಶುರುವಾಗಿದೆ. ಆಲ್ಟರ್ನೇಟ್ ಡೇಸ್ ಅಂದರೆ ದಿನ ಬಿಟ್ಟು ದಿನ. ಆಲ್ಟರ್ನೇಟ್ ಡೇಸ್ ಸ್ಟಾರ್ಟಿಂಗ್ ಫ್ರಮ್ ಎ. ಸೊ ಎ ಮೊದಲು ಶುರು ಮಾಡ್ತಾರೆ, ಮಾರನೇ ದಿನ ಬಿ ಕೆಲಸ ಮಾಡ್ತಾರೆ, ಅದ್ರ ಮಾರನೇ ದಿನ ಎ ಮತ್ತು ಬಿ, ಹೀಗೆ. ದೆನ್ ಟೋಟಲ್ ಡೇಸ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್. ಇದಕ್ಕೆ ಮುಂಚೆ ಇರೋ ಪ್ರಾಬ್ಲಮ್ಸಲ್ಲಿ ಎ ಆ್ಯಂಡ್ ಬಿ ಎಲ್ಲ ದಿನ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಇಲ್ಲಿ ಎ ಒಂದಿನ ಕೆಲಸ, ಬಿ ಮಾರನೇ ದಿನ, ಅದ್ರ ಮಾರನೇ ದಿನ ಎ, ಅದ್ರ ನೆಕ್ಸ್ಟ್ ಡೇ ಬಿ. ಹೇಗೆ? ಎ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 days ಅಂದರೆ ಎದು ರೇಟ್ ಆಫ್ ವರ್ಕ್ ಈಸ್ 1/10 ಪರ್ ಡೇ. ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 15 days ಅಂದರೆ ಬಿದು ರೇಟ್ ಆಫ್ ವರ್ಕ್ 1/15 ಪರ್ ಡೇ. ಬಟ್ ದೇ ವರ್ಕ್ ಆನ್ ಆಲ್ಟರ್ನೇಟ್ ಡೇ ಸ್ಟಾರ್ಟಿಂಗ್ ವಿತ್ ಎ. ನಾವು ಅವರಿಬ್ಬರು ಕೆಲಸ ಮಾಡಿದಾಗ ಹೌ ಮೆನಿ ಡೇಸ್ ಟೋಟಲ್ ಟು ಕಂಪ್ಲೀಟ್ ದ ವರ್ಕ್ ಅಂತ ಕಂಡು ಹಿಡಿಯಬೇಕು. ಹೇಗೆ ಮಾಡ್ತೇವೆ? ಸ್ಟೆಪ್ 1ನಲ್ಲಿ ವರ್ಕ್ ಡನ್ ಇನ್ 2 days ತಗೋಣ. ಯಾಕೆ? ಒಂದು ದಿನ ಎ ಮಾಡ್ತಾರೆ, ಒಂದು ದಿನ ಮಾರನೇ ದಿನ ಬಿ ಕೆಲಸ ಮಾಡ್ತಾರೆ. ಸೊ 2 daysಲ್ಲಿ ಎಷ್ಟಾಗತ್ತೆ? ಎ ಡೇ 1ಗೆ 1/10 ಇಲ್ಲಿದೆ. ಬಿ ಎರಡನೇ ದಿನ ಡೇ 2 ಮಾಡ್ತಾರೆ ಕೆಲಸ, 1/15. ಇಬ್ಬರೂ ಸೇರಿದಾಗ ಟೋಟಲ್ ಇನ್ 2 daysಲ್ಲಿ 1/10 + 1/15, 10ಕ್ಕೂ 15ಕ್ಕೂ LCM 30, 3 + 2 5/30 = 1/6. So every 2 days they complete 1/6 of the work. ಓಕೆನಾ? ಸೊ ಈಗ
ಎರಡೆರಡು ದಿನಕ್ಕೆ ಏನಾಗುತ್ತೆ ನೋಡೋಣ. ಸ್ಟೆಪ್ 2ನಲ್ಲಿ ಟೋಟಲ್ ವರ್ಕ್ ಮಾಡಬೇಕಾಗಿರೋದು 1, ಆದರೆ ಆಗಿರೋದು 1/6. ಎಷ್ಟು ದಿನಕ್ಕೆ? 2 ದಿನಕ್ಕೆ. ಸೊ ನಾವೇನು ಮಾಡಬೇಕು, ಲೆಟ್ಸ್ ಕ್ಯಾಲ್ಕುಲೇಟ್ ಹೌ ಮೆನಿ ಫುಲ್ 2 ಡೇ ಸೈಕಲ್ಸ್. ಅಂದರೆ ಒಂದು ಸೈಕಲಲ್ಲಿ 2 ದಿನ ಇರುತ್ತೆ. ಎಷ್ಟು 2 ಡೇ ಸೈಕಲ್ಸ್ ಬೇಕು ಟು ಫಿಟ್ ಇನ್ 6 ಡೇಸ್. ಸೊ 2 ಡೇ ಸೈಕಲ್ ಆಯಿತು ಅಂದರೆ 6 ಡೇಸ್ ಬೇಕು ಅಂದರೆ 3 ಸೈಕಲ್ಸ್ ಬೇಕಾಗುತ್ತೆ. ಸೊ 3 ಸೈಕಲ್ಸಲ್ಲಿ ಒಂದು ಸೈಕಲ್ನಲ್ಲಿ 1/6 ಆಫ್ ದ ವರ್ಕ್ ಆಯಿತು ಅಂದರೆ 3 ಸೈಕಲ್ನಲ್ಲಿ 3 × 1/6, ಇದನ್ನು ನೀವು 3/6 ಅಂತ ತೊಗೊಂಡ್ರೆ 1/2 ಆಗುತ್ತೆ. ಸೊ 1/2, ಸೊ ಆಫ್ಟರ್ 6 days, ದಟ್ ಇಸ್ 3 full cycles, ಓನ್ಲಿ ಹಾಫ್ ಆಫ್ ದ ವರ್ಕ್ ಈಸ್ ಡನ್. ಸೊ 3 ಸೈಕಲ್ಸ್ಗೆ ಅರ್ಧ ಕೆಲಸ ಆಯಿತು. ಇನ್ನು ಅರ್ಧಕ್ಕೆ ಡಬಲ್ ಮಾಡಿದ್ರೆ 1 ಆಗುತ್ತೆ. ಸೊ 6 ಡೇಸ್ಗೆ ಅರ್ಧ ಕೆಲಸ ಆಯಿತು, ಅದನ್ನು ಡಬಲ್ ಮಾಡಿದ್ರೆ 12 ಡೇಸ್ ಆಗುತ್ತೆ. 12 ಈಸ್ ದ ಆನ್ಸರ್. ಸೊ ಈಗ 12 ದಿನದಲ್ಲಿ 6 ದಿನ ಎ ಕೆಲಸ ಮಾಡಿದ್ದಾರೆ, ಇನ್ನು 6 ದಿನ ಬಿ ಕೆಲಸ ಮಾಡಿದ್ದಾರೆ ಅಲ್ವಾ. ಸೊ ಒಂದು ದಿನಕ್ಕೆ ಎ 1/10 ಪರ್ ಡೇ ಕೆಲಸ ಆಗುತ್ತೆ. ಸೊ 1/10 ಒಂದು ದಿನಕ್ಕೆ ಆಯಿತು ಅಂದರೆ 6/10 ಆಯಿತು. ಹಾಗೆ ಇಲ್ಲಿ ಬಿ 1/15 ಪರ್ ಡೇ ಮಾಡ್ತಾರೆ ಅಂದರೆ ಅದನ್ನು 6/15 ಇವ್ಲ್ ಆ್ಯಡ್ ಮಾಡಿದ್ರೆ 6 ದಿನಕ್ಕೆ ಇದೆಷ್ಟಾಗತ್ತೆ ನೋಡೋಣ. ಸೊ 10ಕ್ಕೆ 15ಕ್ಕೆ ನಾವು LCM 30, 10 2ಲಿ 2 6ಲಿ 12, 15 2ಲಿ 2 15 10 3ಲಿ 3 6ಲಿ 18, 15 2ಲಿ 2 6ಲಿ 12, 18 + 12 30, 30/30 1. ಸೊ ಒಂದು ಕೆಲಸ ಮುಗೀತು. ಸೊ ಒಟ್ಟು 6 ದಿನ ಎ ಕೆಲಸ ಮಾಡ್ತಾರೆ, 6 ದಿನ ಬಿ ಕೆಲಸ ಮಾಡ್ತಾರೆ, ಟೋಟಲ್ 12 ಡೇಸ್. ಅದು ಆನ್ಸರ್. ಈ ರೀತಿ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. 7ನೇ ಪ್ರಾಬ್ಲಮ್ಮು, ಎಕ್ಸ್ ಕ್ಯಾನ್ ಬಿಲ್ಡ್ ಎ ವಾಲ್ ಇನ್ 10 days. ವೈ ಕ್ಯಾನ್ ಬಿಲ್ಡ್ ವಾಲ್ ಇನ್ 20 days. ವೈಲ್ ಆದರೆ ಝೆಡ್ ಕ್ಯಾನ್ ಡಿಸ್ಟ್ರಾಯ್ ದ ವಾಲ್ ಇನ್ 25 days. ಸೊ ಇಲ್ಲಿ 2 ಥರ ಸಮಸ್ಯೆ ಇದೆ. ಒಬ್ಬರು ಎಕ್ಸು ಕಟ್ತಾರೆ ವಾಲ್ನ, ಅಂದರೆ ಗೋಡೆನ 10 ದಿನ ತೊಗೊಳ್ತಾರೆ ಒಂದು ಗೋಡೆ ಕಟ್ಟೋಕ್ಕೆ. ಅದೇ ಗೋಡೆನ ವೈ ಕೊಟ್ಟರೆ ಅವರು 20 ದಿನ ತೊಗೊಳ್ತಾರೆ. ಆದರೆ ಝೆಡ್ ಏನು ಮಾಡ್ತಾರೆ, ಆ ಗೋಡೆನ ಕೆಡುತ್ತಾರೆ, ಚೂರು ಚೂರ ಕೆಡ್ಕೊಂಬರ್ತಾರೆ. ಅವ್ರಿಗೆ ಇಡೀ ಗೋಡೆನ ಕೆಡೋದಕ್ಕೆ 25 ದಿನ ಬೇಕಾಗತ್ತೆ. ಸೊ ಹೀಗಿರಬೇಕಾದ್ರೆ ವೆನ್ ಆಲ್ ಆರ್ ವರ್ಕಿಂಗ್ ಇನ್ ಆಲ್ಟರ್ನೇಟ್ ಡೇಸ್, ಅಂದರೆ ದಿನ ಬಿಟ್ಟು ದಿನ ಎಲ್ಲರೂ ಕೆಲಸ ಮಾಡಬೇಕಾದ್ರೆ, 1 day 1 person ಓನ್ಲಿ ವರ್ಕ್ಸ್. ಒಂದಿನ ಒಬ್ಬರು ಮಾತ್ರ ಕೆಲಸ ಮಾಡ್ತಾರೆ. ಅಂದರೆ ಮೊದಲನೇ ದಿನ ಎಕ್ಸ್ ಕೆಲಸ ಮಾಡ್ತಾರೆ, 2ನೇ ದಿನ ವೈ ಕೆಲಸ ಮಾಡ್ತಾರೆ, ಇವರಿಬ್ಬರು ಗೋಡೆ ಕಟ್ತಾರೆ, 3ನೇ ದಿನ ಝೆಡ್ ಬಂದು ಆ ಗೋಡೆನ ಕೆಡುತ್ತಾರೆ, ಪೂರ್ತಿ ಅಲ್ಲ, ಚೂರು. ಹೀಗಿರಬೇಕಾದ್ರೆ ಓನ್ಲಿ ಸ್ಟಾರ್ಟಿಂಗ್ ವಿತ್ ಎಕ್ಸ್ನ ಶುರು ಮಾಡ್ಕೊಂಡು ಕೆಲಸ ಮಾಡಬೇಕಾದ್ರೆ ಇನ್ ಹೌ ಮೆನಿ ಡೇಸ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಇಡೀ ಗೋಡೆ ಕಟ್ಟೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಇಲ್ಲಿರೋ ಆಪ್ಷನ್ಸ್ನಲ್ಲಿ ಯಾವುದರಲ್ಲಿ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತ ನೋಡಬೇಕು. ಹೇಗೆ ಮಾಡೋದು ಇದನ್ನು ಇಲ್ಲಿ ನೋಡೋಣ. ಎಕ್ಸ್ ಬಿಲ್ಡ್ಸ್ ವಾಲ್ ಇನ್ 10 days ಅಂದರೆ ಎಕ್ಸ್ದು ರೇಟ್ ಆಫ್ ವರ್ಕು 1/10 ಪರ್ ಡೇ. ಅಂದರೆ 1/10 ಆಫ್ ದ ವರ್ಕ್ ಗೋಡೆ ಕಟ್ತಾರೆ. ವೈ ಬಿಲ್ಡ್ಸ್ ದ ವಾಲ್ ಇನ್ 20 days ಅಂದರೆ ವೈದು ರೇಟ್ ಆಫ್ ವರ್ಕ್ 1/20. ಆದರೆ ಝೆಡ್ ಡಿಸ್ಟ್ರಾಯ್ಸ್ ದ ವಾಲ್ ಇನ್ 25 days ಅಂದರೆ ಝೆಡ್ದು ರೇಟ್ ಆಫ್ ವರ್ಕ್ 1/25. ಇಲ್ಲಿ ನಾವು ಮೈನಸ್ ತೊಗೊಳ್ತೀವಿ, ಯಾಕೆಂದರೆ ಎಕ್ಸ್ ಕಟ್ಟೋದು, ವೈ ಕಟ್ಟೋದು, ಝೆಡ್ಡು ಕೆಡುವುದು, ಅದರಿಂದ -1/25. ಈಗ ಏನಾಗುತ್ತೆ, ದೇ ವರ್ಕ್ 1 per day ಇನ್ ಟರ್ನ್. ಅಂದರೆ ಎಕ್ಸ್ ಮೊದಲನೇ ದಿನ ಶುರು ಮಾಡ್ತಾರೆ, 2ನೇ ದಿನ ವೈ ಬಂದು ಕೆಲಸ ಮಾಡ್ತಾರೆ, 3ನೇ ದಿನ ಝೆಡ್ ಬಂದು ಕೆಡುತ್ತಾರೆ, ಮತ್ತೆ ಎಕ್ಸ್ ಶುರು ಮಾಡ್ತಾರೆ ಕೆಲಸ. ಹೀಗಿರಬೇಕಾದ್ರೆ ಒಟ್ಟು ಎಷ್ಟು ದಿನ ಬೇಕಾಗುತ್ತೆ ಈ ಗೋಡೆ ಮುಗಿಸೋದಕ್ಕೆ? ಸ್ಟೆಪ್ 1 ತಗೊಳ್ಳೋಣ. ನೆಟ್ವರ್ಕ್ ಅಂದರೆ ಒಟ್ಟಾರೆ ಕೆಲಸ 3 ದಿನಕ್ಕೆ, 3 ದಿನನ ಒಂದು ಸೈಕಲ್ ಅಂತ ಅಂದ್ಕೊಳ್ಳೋಣ. 3 ದಿನಕ್ಕೆ ಎಕ್ಸ್ ಶುರು ಮಾಡಿ 2ನೇ ದಿನ ವೈ ಕೆಲಸ ಮಾಡಿ 3ನೇ ದಿನ ಝೆಡ್ ಕೆಲಸ ಮಾಡಿದಾಗ 3 ದಿನದಲ್ಲಿ 1/10 ಎಕ್ಸ್ದು ಪ್ಲಸ್ 1/20 ವೈ ಕೆಲಸ -1/25 ಝೆಡ್ದು ಕೆಡುವ ಕೆಲಸ. ಇಷ್ಟು ಆಗುತ್ತೆ, ಕೆಲಸ ಆಗುತ್ತೆ 3 ದಿನಕ್ಕೆ. ಸೊ LCM ತೊಗೊಂಡ್ರೆ 10, 20, 25ಕ್ಕೆ LCM 100 ಇಲ್ಲಿ ಹಾಕ್ಕೊಂಡ್ರೆ
10 100 ಆಗೋದಕ್ಕೆ 10ರಿಂದ ಮಲ್ಟಿಪ್ಲೈ ಮಾಡಬೇಕು ಒಂದನ್ನು. 20 × 5 100 ಆಗುತ್ತೆ. 5 × 1 5 ಮೈನಸ್ 25 × 4 ಇಲ್ಲ 4 ಬರುತ್ತೆ. ಸೊ 100 ಇಟ್ಕೊಂಡು ಇಲ್ಲಿ 10 + 5 15 - 4 11. ಅಂದರೆ ನೆಟ್ ವರ್ಕ್ ಇನ್ 3 days ಈಸ್ 11/100. 3 ದಿನದಲ್ಲಿ 11 100ಕ್ಕೆ 11 ಭಾಗ 11% ಕೆಲಸ ಮುಗಿಯುತ್ತೆ. ಹೀಗಿರಬೇಕಾದ್ರೆ ಈಗ ಒಂದು ಸ್ವಲ್ಪ ಟ್ರಿಕ್ಕಿ ಯೋಚನೆ ಮಾಡಬೇಕು. ಒಂದು ಸೈಕಲ್ ಅಂದರೆ 3 ದಿನ. ಒಂದು ಸೈಕಲ್ಗೆ ನಮಗೆ ಆಗಲೇ ನೋಡಿದ್ವಿ 11/100 ಅಂದರೆ 6 ಸೈಕಲ್ಗೆ ಅಂದರೆ ಇಂಟು 6 ಮಾಡ್ಬೋದು, = 66/100. ಅಷ್ಟು ಕೆಲಸ ಮುಗೀತು. ಈಗ ಇಲ್ಲಿಂದ ಇವ್ರು ಏನು ಮಾಡಿದ್ದಾರೆ, ಆ್ಯಕ್ಚುಲಿ ನಾವು ಇಲ್ಲಿ 8 ಸೈಕಲ್ ತೊಗೋಬೋದಾಗಿತ್ತು, ಆದರೆ ಚೆನ್ನಾಗಿ ಅರ್ಥವಾಗಲಿ ಅಂತ ಡೇ ವೈಸ್ ಬ್ರೇಕ್ ಮಾಡ್ಕೊಂಡಿದ್ದಾರೆ. 6 ಸೈಕಲ್ ಮುಗಿದ ಮೇಲೆ ಮತ್ತೆ ಎಕ್ಸ್ ಶುರು ಮಾಡಿದಾಗ ಡೇ 19ನೇ ದಿನ 6 ಸೈಕಲ್ಗೆ 18 ದಿನ ಆಗೋಯ್ತು. 19ನೇ ದಿನ ಎಕ್ಸ್ ಬಂದು ಕೆಲಸ ಮಾಡ್ತಾರೆ. ಅವರು ಒಂದು ದಿನಕ್ಕೆ 1/10 ಕೆಲಸ ಮಾಡ್ತಾರೆ. 1/10 ನಾವು 10/100 ಅಂತ ಬರ್ಕೋಬೋದು. 10/100 ಅಂತ ಬರ್ಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ರೆ 66/100ಗೆ 10/100 ಅಂತ ಆ್ಯಡ್ ಮಾಡಿದ್ರೆ 76/100 ಆಯಿತು. ಇನ್ನು ನೆಕ್ಸ್ಟ್ ಡೇ 20ನೇ ದಿನ ವೈ ಕೆಲಸ ಮಾಡ್ತಾರೆ. ಅವರು ದಿನಕ್ಕೆ 1/20 ಕೆಲಸ ಮಾಡ್ತಾರೆ ಪ್ಲಸ್ ಕನ್ಸ್ಟ್ರಕ್ಷನ್ನು. ಅದನ್ನು 100ಗೆ ನಾವು ಡಿನಾಮಿನೇಷನ್ ಹಾಕೋಬೇಕು ಅಂದರೆ 5/100 ಆಗುತ್ತೆ. ಆವಾಗ 76/100 + 5/100 ತೊಗೊಂಡ್ರೆ 76 + 5 81 ಆಯಿತು. 81/100. ಆದರೆ ನೆಕ್ಸ್ಟ್ ಡೇ 21ನೇ ದಿನಕ್ಕೆ ಝೆಡ್ ಬಂದುಬಿಟ್ಟು ಕೆಡವಿಬಿಡ್ತಾರೆ. ಸ್ವಲ್ಪ ಎಷ್ಟು ಕೆಡುತ್ತಾರೆ? 1/25 ಆಫ್ ದ ವಾಲ್ ಕೆಡುತ್ತಾರೆ. -1/25 25 100 ಆಗುತ್ತೆ. ಆವಾಗ ಮೇಲ್ಗಡೆ 4 ಆಗುತ್ತೆ. 81ಗೆ 4ನ ಕಳೆದಾಗ 77 ಬಂತು. ಇದು 21ನೇ ದಿನ. ಮತ್ತು 22ನೇ ದಿನ 1/10 ಆ್ಯಡ್ ಮಾಡೋಣ. 77ಕ್ಕೆ 10 ಆ್ಯಡ್ ಮಾಡಿದ್ರೆ 87. ಮತ್ತು 23ನೇ ದಿನ ವೈ ಕೆಲಸ ಮಾಡ್ತಾರೆ. 1/20 5/100 87ಕ್ಕೆ 5ನ ಆ್ಯಡ್ ಮಾಡಿದ್ರೆ 92. ಮತ್ತೆ ಮಾರನೇ ದಿನ ಝೆಡ್ ಬರ್ತಾರೆ, ಕೆಡುತ್ತಾರೆ. 1/25 ಅಂದರೆ 4/100 92ರಲ್ಲಿ 4 ಹೋದರೆ ಮತ್ತೆ 88 ಕೆಳಕ್ಕೆ ಇಳೀತು ನೋಡಿ. 2 ದಿನ ಮೇಲಕ್ಕೆ ಹೋಗುತ್ತೆ, 3 ದಿನ ಕೆಳಕ್ಕೆ ಇಳಿಯುತ್ತೆ. ಮತ್ತೆ 2 ದಿನ ಮೇಲಕ್ಕೆ ಹೋಗುತ್ತೆ, 3 ದಿನ ಕೆಳಕ್ಕೆ ಇಳಿಯುತ್ತೆ. ಹಾಗೇ ಮಾಡ್ಕೊಂಡು 25ನೇ ದಿನಕ್ಕೆ ಬಂದಾಗ 1/10 ಆ್ಯಡ್ ಮಾಡಿ 88ಕ್ಕೆ 10 ಆ್ಯಡ್ ಮಾಡಿದ್ರೆ 98 ಆಯಿತು. 98 ಆದಮೇಲೆ 25ನೇ ದಿನ ಆದಮೇಲೆ ಬಂತು ನೋಡಿ ಒಂದು ಕುತೂಹಲಕಾರಿ ಸಂಗತಿ. ಏನು ಮಾಡ್ತಾರೆ? 26ನೇ ದಿನ ವೈ ಬರ್ತಾರೆ. ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಂದು ದಿನಕ್ಕೆ ಅವರು 1/20 ಕೆಲಸ ಮಾಡ್ತಾರೆ ಅಂದರೆ 5/100 ಕೆಲಸ ಮಾಡ್ತಾರೆ. 98 ಇತ್ತು ಮುಂಚೆ. ಈಗ ನಮಗೆ 5 ಆ್ಯಡ್ ಮಾಡಿಬಿಟ್ರೆ 103 ಆಗಿಬಿಡುತ್ತೆ. ಅದು ಜಾಸ್ತಿ ಆಗಿಬಿಡುತ್ತೆ 103. ನಮಗೆ 103 ಬೇಕಾಗಿರೋದು. ಮೇಲ್ಗಡೆನೂ 100 ಇರಬೇಕು, ಕೆಳಗಡೆನೂ 100 ಇದ್ದರೆ ಕೆಲಸ ಮುಗಿಯುತ್ತೆ, ಒಂದು ಕೆಲಸ ಮುಗಿಯುತ್ತೆ. ಅಂದರೆ ನಮಗೆ 98ಕ್ಕೆ ಬೇಕಾಗಿರೋದು 2 ಮಾತ್ರ ಆ್ಯಡ್ ಮಾಡಬೇಕು. ಆದರೆ ಇವರು 5 ಆ್ಯಡ್ ಮಾಡ್ತಾರೆ. ಸೊ ಆದ್ದರಿಂದ ನಮಗೆ ಬೇಕಾಗಿರೋದು 2/100 ಆದ್ದರಿಂದ 2% ಮಾತ್ರ ಬೇಕಾಗಿದ್ದರಿಂದ 26ನೇ ದಿನ ನಮಗೆ ಪಾರ್ಷಿಯಲ್ ಕೆಲಸ ಆಗಬೇಕು. ಎಷ್ಟು ಕೆಲಸ ಆಗಬೇಕಪ್ಪ ಅಂದರೆ, ಅವರು ಒಂದು ದಿನಕ್ಕೆ 1/5 ಕೆಲಸ ಮಾಡ್ತಾರೆ ಅಂದರೆ 1/20 ಕೆಲಸ ಮಾಡ್ತಾರೆ ಅಂದರೆ ನಮಗೆ ಬೇಕಾಗಿರೋದು ಕೇವಲ 2/100 ಕೆಲಸ. ಆದ್ದರಿಂದ ನೆಕ್ಸ್ಟ್ನಲ್ಲಿ ನೀವು ಅವರು ವೈ ವರ್ಕ್ ರೇಟು 1/20 ಇದೆ, ಆದರೆ ನಮಗೆ 2/100 ಅಂದರೆ 1/50 ಬೇಕಾಗಿರೋದ್ರಿಂದ ನೀವು 1/50 1/20 ಮಾಡಿದ್ರೆ 20/50 2/5 ಆಫ್ ದ ಡೇ ಸಾಕು ಅವರಿಗೆ. ಅಂದರೆ ನಮಗೆ ಬೇಕಾಗಿರೋದು 2 ಯೂನಿಟ್ ಕೆಲಸ ಆಗಿದ್ದರಿಂದ ಅವರು ದಿನಕ್ಕೆ 5 ಯೂನಿಟ್ ಮಾಡೋದ್ರಿಂದ 2/5 ಆಫ್ ದ ಡೇ ಸಾಕು. ಸೊ 2/5 ಆಫ್ ದ ಡೇನ ನಾವು 25ನೇ ದಿನಕ್ಕೆ ಆ್ಯಡ್ ಮಾಡಬೇಕು. ಯಾಕೆಂದರೆ 26ನೇ ದಿನ ಪೂರ್ತಿ ಕೆಲಸ ಮಾಡೋಕ್ಕೆ ಬಿಡಬಾರ್ದು ಅವ್ರನ್ನ. 25ನೇ ದಿನ ಆದಮೇಲೆ 26ನೇ ದಿನ 2/5 ಮಾತ್ರ ಕೆಲಸ ಮಾಡೋಕ್ಕೆ ಬಿಟ್ಟರೆ ಇಷ್ಟು ದಿನದಲ್ಲಿ ಅದು ಕೆಲಸ ಮುಗಿದೋಗುತ್ತೆ. ಸೊ 26ನೇ ದಿನ ನಮಗೆ ಪೂರ್ತಿ ಬೇಡ. 26ನೇ ದಿನ ಕೆಲಸ ಆಗಿಬಿಟ್ರೆ 103 ಆಗಿಬಿಡುತ್ತೆ. ಅದಕ್ಕೆ 25ನೇ ದಿನ + 2/5 ಆಫ್ ದ ವರ್ಕ್ ತೊಗೊಂಡ್ರೆ 25 2/5 ಈಸ್ ದ ರೈಟ್ ಆನ್ಸರ್. ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇವೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಶುಭವಾಗಿ.